ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಅಲ್ಲಿ ಇವತ್ತು ಕಿಚ್ಚ ಸುದೀಪ್ ಸರ್ ಬಂದಿದ್ದಾರೆ. ಯಾರ್ಯಾರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ನೀವು ಯಾರಿಗೆ ಕ್ಲಾಸ್ ತಗೊಳ್ಳಲ್ಲ ಅಂದ್ಕೊಂಡಿದ್ರೋ, ಮೋಸ್ಟ್ಲಿ ಜಾನ್ವಿಗೆ ತಗೋಬೋದು, ಇಲ್ಲ ಅಶ್ವಿನಿ ಮ್ಯಾಮ್, ಇಲ್ಲ ಧ್ರುವಂತ್, ಈ ಥರ ಯಾರಿಗಾರೋ ಒಬ್ರಿಗೆ ತಗೋಬೋದು ಅಂತ ನೀವು ಅಂದ್ಕೊಂಡಿದ್ರಿ. ಬಟ್ ಈಗ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂಡಿರೋದು ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬಟ್ ನನಗಿದೇನು ಆಶ್ಚರ್ಯ ಅನ್ಸಲ್ಲ, ಯಾಕಂದ್ರೆ ನನಗೆ 100% ಗೊತ್ತಿತ್ತು ಕಿಚ್ಚ ಸುದೀಪ್ ಸರ್ ಇವ್ರಿಗೆ 100% ಕ್ಲಾಸ್ ತಗೋತಾರೆ ಅಂತ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಯಾರ್ಯಾರು ತಗೊಂಡಿದ್ದಾರೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಈಗ ರಕ್ಷಿತಾ ಮತ್ತು ಗಿಲ್ಲಿಗೆ ಸ್ಟಾರ್ಟಿಂಗಲ್ಲೇ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಏನಕ್ಕಂದರೆ ರಕ್ಷಿತನ ಡಬಲ್ ಗೇಮ್ಸ್ ಫುಲ್ಲು ಎಕ್ಸ್ಪೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ಕಿಚ್ಚ ಸುದೀಪ್ ಸರ್. ಏನಕ್ಕಂದ್ರೆ ಹೇಳ್ತೀನಿ ಬನ್ನಿ. ಈಗ ರಕ್ಷಿತಾ ಆ ಟೀಮಲ್ಲಿ ಇದ್ದಾಳೆ ಅಂದರೆ ಆ ಟೀಮ್ ಅವ್ರ ಮಾತು ಕೇಳಬೇಕು, ಇಲ್ಲ ಆಕೆಯದ್ದೇ ಆದ ಒಂದು ಸ್ಟ್ಯಾಂಡ್ ತಗೋಬೇಕು. ಇಲ್ಲಿ ಏನಾಗಿದೆ ಅಂದರೆ ನೀವು ನೋಡಿರ್ಬೋದು, ರಾಶಿಕಾ ಅವ್ರು ಮೊದಲು ಒಂದು ಗೇಮ್ ಗೆಲ್ತಾರೆ. ಆವಾಗ ಅವರಲ್ಲೇ ಡಿಸೈಡ್ ಮಾಡಬೇಕಾಗುತ್ತೆ ಯಾರನ್ನ ನಾಮಿನೇಟ್ ಮಾಡಬೇಕು, ಯಾರನ್ನ ಸೇಫ್ ಮಾಡಬೇಕು ಅಂತ. ಅವರೆಲ್ಲ ಫಸ್ಟೇ ಡಿಸೈಡ್ ಆಗ್ತಾರೆ ಎಲ್ಲರೂ. ನಾವು ಅಭಿನ ಮತ್ತು ಸುಧೀರ್ ಅವ್ರನ್ನ ಒಬ್ರನ್ನ ಸೇಫು, ಹಾಗೆ ಒಬ್ರನ್ನ ಅಭಿನ ನಾಮಿನೇಟ್ ಮಾಡೋಣ, ನಮ್ಮ ಕಡೆ ಕರ್ಕೊಳ್ಳೋಣ ಅಂತ ಇದು ಮಾಡ್ತಾರೆ. ಬಟ್ ಇಲ್ಲಿ ಇವಳು ರಕ್ಷಿತಾ ಏನು ಮಾಡ್ತಾಳೆ ಅಂದರೆ ಅಭಿನ ಸೇಫ್ ಮಾಡೋಕ್ಕೆ ಹೇಳ್ತಾರೆ. ಅಭಿ ಇಲ್ಲ, ನಾನು ರಘು ಸರ್ನೇ ನಾಮಿನೇಟ್ ಮಾಡೋದು, ನಾನು ಅಭಿನ ಒಪ್ಕೊಳ್ಳೋದಿಲ್ಲ, ಅಭಿ ಬೇಡ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅಂದರೆ ರಘು ಸರೇ ವೀಕ್ ಇದ್ದಾರೆ ಅಂತ ಅವಳು ತಗೊಳ್ತಾಳೆ, ಅಭಿಗಿಂತ ರಘು ಸರೇ ವೀಕ್ ಇದ್ದಾರೆ ಅಂತ ಅವಳು ತಗೋತಾಳೆ. ಬಟ್ ಅದಾದ ನಂತರ ಎಲ್ಲರೂ ಕೂಡ ಅವಳ ಮಾತಿಗೆ ಒಪ್ಕೊಂಡು ಅವಳು ಇದಕ್ಕೆ ಎಲ್ಲ ತಲೆಬಾಗಿ ಅವಳು ಡಿಸಿಷನ್ನ ತಗೋತಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಅಲ್ಲಿ ರಕ್ಷಿತಾ ಈ ವಾರ ಯಾವುದೇ ಗೇಮ್ ಆಡಿಲ್ಲ, ಬರೀ ಮಾತು ಮಾತು ಮಾತು. ಓಕೆ, ಅವಳು ಕೆಲಸ ಮಾಡ್ತಾಳೆ, ಓಕೆ ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ, ಎಲ್ಲರ ಜೊತೆ ಅಂತಲ್ಲ, ಸ್ವಲ್ಪ ಜನ ಜೊತೆ, ಗಿಲ್ಲಿ ಜೊತೆ, ಅದನ್ನು ಬಿಟ್ಟರೆ ರಘು ಸರ್ ಜೊತೆ, ಇವರಿಬ್ಬರ ಜೊತೆ ಅವಳು ಚೆನ್ನಾಗಿರೋದು, ಅವರಿಬ್ಬರ ಜೊತೆ ಮಾತಾಡೋದು. ಅಪ್ಪಿತಪ್ಪಿ ಅಲ್ಲಿ ಸಿಕ್ಕಿದ್ರೆ ಈಗ ಸ್ವಲ್ಪ ರಾಶಿಕನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಈಗ ಇಷ್ಟು ಈಗ ಅವ್ರು ಫುಲ್ಲು ಗೇಮ್ ಎಕ್ಸ್ಪೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಸರ್. ನೀನು ಏನಕ್ಕೆ ಅಲ್ಲಿ ಹೋಗಿ ಜಗಳ ಮಾಡಿದೆ ಅಂತ ಕೇಳಿದ್ದಾರೆ. ಹಾಗೇನೆ ಗಿಲ್ಲಿಗಂತೂ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ನೀನು ನಿನ್ನ ಆಟ ಆಡು, ಅವ್ರು ಬೇರೆ ಟೀಮಲ್ಲಿ ಇದ್ದಾಗ ನೀನೇನಕ್ಕೆ ಅವ್ರಿಗೆ ಜಗಳ ಆಡು, ನೀನು ಹೇಳ್ತಿದ್ದೆ ನಮ್ಮ ವಂಶದ ಕುಡಿ ಬಿಟ್ಕೊಡಲ್ಲ, ಹಾಗೆ ಹೀಗೆ ಅಂತ. ಅದು ಸೂರಜ್ಗೂ ಬೈದಿದ್ದಾರೆ, ನೀನು ಏನಕ್ಕೆ ಸಪೋರ್ಟ್ ಮಾಡ್ತಿದ್ದೆ, ಜಗಳಾಡು ಅಂತ, ಫೈಟ್ ಮಾಡು ಅಂತ. ಅವಳು ಗೊತ್ತಾಗಲ್ವಾ, ಅವಳು ತಾನು ಇಲ್ಲಿ ಗೇಮ್ ಆಡೋಕ್ಕೆ ಬಂದಿರೋದು, ನೀವಿಬ್ರು ಗೇಮ್ ಆಡಿಸ್ತಿದ್ದೀರ ಅವಳು ನಿಂತ್ಕೊಂಡು. ಈಗೆಲ್ಲ ಫುಲ್ಲು ಕ್ವಶನ್ ಮಾಡಿ ರಕ್ಷಿತಾ ಅಂತೂ ಬಾಯೇ ಬಿಡ್ತಿಲ್ಲ, ಅಷ್ಟೂ ಮಾತಾಡೋಳು ಇವತ್ತಂತೂ ಬಾಯ ಉಸಿರೇ ಬಿಡ್ತಾ ಇಲ್ಲ. ಅಂದ್ಕೊಂಡು ಹೇಳ್ತಾರಲ್ಲ ಹಂಗೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಹಾಂ ಸರ್ ಆ ಥರ ಇದು ಮಾಡ್ತಿದ್ದಾಳೆ. ಈಗ ಸುದೀಪ್ ಸರ್ ಮಾತಾಡು, ಏನು ಹೇಳಬೇಕು ಅನಿಸ್ತದೆ ಹೇಳು ಅಂತ ಹೇಳ್ತಿದ್ದಾರೆ. ಬಟ್ ಆಕೆ ಏನೂ ಮಾತಾಡ್ತಾನೆ ಇಲ್ಲ. ಹಾಗೆ ಇನ್ನೊಂದು, ಹಾಗೆ ರಘು ಸರ್ನ ನಾಮಿನೇಟ್ ಮಾಡಿದ್ಮೇಲೆ ಅವ್ರು ವೀಕ್ ಅಂತ ಇದೆಲ್ಲ ಮಾಡ್ತಾಳೆ ನಾಮಿನೇಟು. ಅವರು ಕ್ಯಾಪ್ಟನ್ ಆಗಿದ ತಕ್ಷಣ ರಘು ಸರ್ ಹಾಗೆ ಹೀಗೆ ನೋಡಿ ಅವರೆಲ್ಲ ಉರ್ಕೊಳ್ತಿದ್ದಾರೆ. ಆ್ಯಕ್ಚುಲಿ ನಾಮಿನೇಟ್ ಮಾಡಿದ್ದು ನೀನು, ಅವ್ರು ಕ್ಯಾಪ್ಟನ್ ಆಗಿದ ತಕ್ಷಣ ಹೋಗಿ ರಘು ಸರ್ ಅವರೆಲ್ಲ ಉರ್ಕೊಳ್ತಿದ್ದಾರೆ ನೀನು ನೋಡೋದೆ ಅಂತ. ಎಷ್ಟು ಡಬಲ್ ಗೇಮ್ ಆಡ್ತಿದ್ಯಾ ನೀನು, ಇಲ್ಲೇ ಗೊತ್ತಾಗ್ತದೆ ನೀನು ನಿಜವಾಗ್ಲೂ ಮುಗ್ದೆ ಅಲ್ಲ. ಓಕೆ, ಮುಗ್ದೆ ಅಂತಲೇ ಒಪ್ಕೊಳ್ಳೋಣ, ನೀನು ಮುಗ್ದೇನೆ. ಬಟ್ ಗೇಮ್ ಅಂತ ಬಂದರೆ ಎಲ್ಲರಿಗಿಂತ ಸಖತ್ತಾಗ ಡಬಲ್ ಗೇಮ್ ಮಾಡ್ತಿರೋದು ನೀನೇ. ನಿಜವಾಗ್ಲೂ ಒಪ್ಕೊಂತ ಹೇಳ್ತಾರೆ. ಬಟ್ ಅವಳು ಹೇಳಿ ಸರ್ ಹಾಗೆ ಹೀಗೆ ಅವ್ರಿಗೂ ಅರ್ಥ ಆಗಲ್ಲ ಅವಳು ಹೇಳೋದು ಏನೇನು ಹೇಳ್ತಿದ್ದಾಳೆ ಅಂತ. ಬಟ್ ಅರ್ಥ ಆಗದಿಂದ ನಾವು ಇಲ್ಲೇನು ಮಾಡೋಕ್ಕಾಗಲ್ಲ. ಬಟ್ ಅಷ್ಟು ಕ್ಲಿಯರಾಗಿ ಪ್ರತಿಯೊಂದು ಇದು ಮಾಡೋಳು. ಬಟ್ ಈ ವಿಷಯದಲ್ಲಿ ಸುದೀಪ್ ಸರ್ ಬಂದಾಗ ಏನಕ್ಕೆ ಏನೋ ಅರ್ಥ ಆಗದಿರೋ ಥರ ಹೇಳ್ತಾಳೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಈಗ ಗಿಲ್ಲಿಗೂ ಬೈದಿದ್ದಾರೆ, ಗಿಲ್ಲಿಗಂತೂ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸಲನೂ ಒಳ್ಳೇದಲ್ಲ ಗೇಮ್. ನಿನ್ನೆ ಹೋದ್ವಾರ ಅಷ್ಟು ಹೇಳಿದ್ದೀನಿ, ಗೇಮ್ ಅಂತ ಬಂದಾಗ ಸೀರಿಯಸ್ ಆಗಿ ನೀನು ನಿನ್ನ ಟೀಮಲ್ಲಿ ಎಷ್ಟು ಸೀರಿಯಸ್ ಆಗಿ ಆಡ್ತಿದ್ಯೋ ಅವರು ಅವ್ರ ಟೀಮಲ್ಲಿ ಆಡೋದಕ್ಕೆ ಹಂಗೆ ಬಿಡಬೇಕು. ಅದೇ ನೀರಿನಲ್ಲಿ ಟೈರೋ ಇವ್ರದ್ದು ಬರ್ತಲ್ಲ, ಧನುಷ್ ಮತ್ತು ರಾಘು ಸರ್ ಬರ್ತಾರಲ್ಲ, ಆಗ ಕಿವಿಲಿ ರಕ್ಷಿತನ್ ಕರೆದು ಅವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ ಟೀಮ್ ಅವರು. ಬಟ್ ಗಿಲ್ಲಿ ರಕ್ಷಿತನ್ ಕರೆದ್ಬಿಟ್ಟು ಕಿವಿಗೆ ಏನೋ ಹೇಳ್ತಿರ್ತಾರೆ. ಆಗ ಅಶ್ವಿನಿ ಅವ್ರು ಕೂಡ ಜಗಳ ಮಾಡ್ತಾರೆ. ನಮ್ಮ ಇದರಲ್ಲಿ ನಮ್ಮ ಟೀಮಲ್ಲೇ ತಂದಿದ್ದಕ್ಕೆ ನೋಡ್ತೀಯ, ನಿನ್ಗೆ ಬುದ್ಧಿ ಇಲ್ವಾ, ಅವನೇನೋ ಹೇಳ್ಕೊಡ್ತಾನೆ, ನೀನು ಅಲ್ಲೋಗಿ ಏನು ಕೇಳ್ತೀನಿ, ನೀನು ಅವ್ರ ಟೀಮ ಇವ್ರ ಟೀಮ ಅಂತ ಹೇಳ್ತಿರ್ತಾರೆ. ಹಾಗಾದ್ರೆ ರಕ್ಷಿತಾ ಹೇಳ್ತಾಳೆ ನಾನು ನಮ್ದೇನೋ ಪರ್ಸ್ನಲ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಅಲ್ಲಿ ಏನು ಅಂಥದ್ದು ಪರ್ಸನಲ್ ಏನು ಮಾತಾಡಿದ್ರೆ ಹೇಳು, ಅಂಥದ್ದು ಏನೆಂತು ಪರ್ಸ್ನಲ್ ಅಂತ ಹೇಳ್ತಾರೆ. ಸರ್ ಅವ್ರು ಹೇಳಿದ್ದಕ್ಕೆ ಸರಿಯಾಗಿ ಕೇಳಿಸ್ಲಿಲ್ಲ, ಹಾಗೆ ಹೀಗೆ ಅಂತ ಇಲ್ಲೂ ಸ್ವಲ್ಪ ಡ್ರಾಮಾ ಮಾಡ್ತಾಳೆ ರಕ್ಷಿತಾ. ಗೈಸ್, ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ, ನೀವೆಷ್ಟೇ ಅವ್ರ ದೊಡ್ಡ ಅಭಿಮಾನಿಗಳಾಗಿರ್ಬೋದು, ನೀವೆಷ್ಟೇ ಅವ್ರನ್ನ ಪ್ರೀತಿಸ್ಬೋದು ಒಬ್ಬ ನೀವೆಷ್ಟೇ ಪ್ರೀತಿಸ್ಬೋದು ಒಬ್ಬ ಕಂಟೆಸ್ಟೆಂಟ್ನ. ಬಟ್ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ ತಿತ್ಕೊಳ್ತಾರೆ. ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಏನು ಮಾಡ್ತಿರೋ ಗೊತ್ತಾ, ಸುದೀಪ್ ಸರ್ನೇ ಬೈತಿದ್ದಾರೆ, ನೀವು ಅವ್ರಿಗೆ ಮುಂದೆ ಮಾತಾಡಲ್ಲ, ಇವ್ರಿಗೆ ಮಾತ್ರ ಹೇಳ್ತೀರಾ ಅಂತ. ಗೈಸ್, ನೀನು ಇನ್ನೊಂದು ವಿಷಯ, ಅವರೆಲ್ಲ ಕಂಟೆಸ್ಟೆಂಟೇ, ಅವ್ರನ್ನೆಲ್ಲ ಹೇಗೆ ಮಾತಾಡಿಸ್ಬೇಕು ಹಾಗೆ ಮಾತಾಡಿಸ್ಬೇಕು. ನೀನು ತಪ್ಪು ಮಾಡಿದ್ದಿಂದ ಎದ್ದೋಗು ಅಂತ ಆ ಥರ ಹೇಳೋಕ್ಕಾಗಲ್ಲ. ಅವ್ರಿಗೂ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಅವರು ಒಂದು ಏನಂತಾರೆ ಅವ್ರದ್ದೇ ಆದ ಒಂದು
ಏನಂತ ಒಂದು ಇಮೇಜ್ ಇರುತ್ತೆ, ಅದನ್ನೆಲ್ಲ ಹಾಳು ಮಾಡೋಕ್ಕಾಗಲ್ಲ. ಒಂದು ಶೋಗೆ ಇವರು ನಂಬ್ಕೊಂಡೇ ಬಂದಿರ್ತಾರೆ, ಸರ್ ನಮ್ಮ ಇಮೇಜ್ ಹಾಳಾಗ್ದಂಗೆ ನೋಡ್ಕೊಳ್ಳಿ, ನಿಮ್ಮ ಇದ್ರ ಮೇಲೆ ಬಿಟ್ಟಿರ್ತೀವಿ, ಅದಕ್ಕೋಸ್ಕರ ಶೋಗೆ ಒಪ್ಕೊಂಡಿರ್ತೀವಿ ಅಂತ ಬಂದಿರ್ತಾರೆ. ಸೊ ಅವ್ರ ಇಮೇಜ್ ಹಾಳಾಗೋ ಥರ ಇವರು ಮಾತಾಡೋಕ್ಕಾಗೋದಿಲ್ಲ. ಅವ್ರು ಅಷ್ಟೊಂದು ಕೆಟ್ಟ ಮಟ್ಟಕ್ಕೆ ಏನು ಇಳ್ದಿಲ್ಲ ಯಾರು ಅಲ್ಲಿ ಕಂಟೆಸ್ಟೆಂಟು. ಸೊ ಇದೊಂದು ಶೋ ಅಷ್ಟೇ. ಅದಕ್ಕೋಸ್ಕರ ನೀವೇನು ಅಶ್ವಿನಿ ಅವ್ರಿಗೆ ಬೈಯೋಕ್ಕಾಗಲ್ಲ, ನಿಮ್ಗೆ ಧೈರ್ಯ ಇಲ್ವಾ, ನಿಮ್ಮ ಮನೆ ಮಗಳ ಹಾಗೆ ಹೀಗೆ ಅಂತ ತುಂಬ ಕೆಟ್ಟ ಕಾಮೆಂಟ್ ಆಗ್ತಿದ್ದಾರೆ ಸುದೀಪ್ ಸರ್ಗೆ. ಅದೆಲ್ಲ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದಾರೆ, ಅದು ಒಳ್ಳೆ ರೀತಿಲೇ ಹೇಳಿದ್ದಾರೆ. ಕೆಟ್ಟರು ಅಂದರೆ ನಿಮಗೆ ಏನು ಗೊತ್ತಾ, ಕೋಪದಲ್ಲಿ ಹೆಂಗೆ ಹಂಗೆ ಮಾಡಿದೆ ಹಂಗೆ ಹೇಳೋಕ್ಕಾಗುತ್ತೆ ಗೈಸ್, ನೀವೇ ಯೋಚನೆ ಮಾಡಿ. ಅದ್ರ ಸುದೀಪ್ ಸರ್ ಎಷ್ಟು ಕೆಟ್ಟದಾಗ ಕಾಣಿಸ್ಕೊಳ್ತಾರೆ ಆ ಥರ ಹೇಳೋಕ್ಕೋದ್ರೆ. ನಿಮ್ಗಳಿಗೆ ಸರಿ ಅಂತ ಅನ್ಸ್ಬೋದು, ಒಬ್ಬ ಕಂಟೆಸ್ಟೆಂಟ್ ಆಗಲ್ಲಿ ನಾವು ಶೋ ಬಿಟ್ಟು ಹೊಂಟೋಗ್ಬಿಡೋಣಪ್ಪ, ಈ ಶೋನೇ ಬೇಡ ಹಿಂಗೆಲ್ಲ ಹೇಳ್ತಿದ್ದಾರೆ, ನಾವೆಷ್ಟು ಕೆಟ್ಟದಾಗ ಕಾಣಿಸ್ತಿರ್ಬೋದು ಹೊರಗಡೆ, ಆ ಥರ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ಸುದೀಪ್ ಸರ್ ನಿಜವಾಗ್ಲೂ ಬೆಸ್ಟ್ ಹೋಸ್ಟ್ ಅಂದರೆ, ಇಡೀ ನಮ್ಮ ದೇಶದಲ್ಲಿ ಬೆಸ್ಟ್ ಹೋಸ್ಟ್ ಅಂದರೆ ಅದು ಸುದೀಪ್ ಸರ್. ಯಾವ್ಯಾವ ಬಿಗ್ ಬಾಸ್ ನಡೀತಿಲ್ಲ ಅದರಲ್ಲಿ ಎಲ್ಲದರಲ್ಲೂ ಬೆಸ್ಟ್ ಹೋಸ್ಟ್ ಅಂದರೆ ಅದು ನಿಜವಾಗ್ಲೂ ಸುದೀಪ್ ಸರ್ ನಾನು ಹೇಳ್ಬಲ್ಲೆ. ಹೆಂಗಂದ್ರೆ ನೀವು ಹಿಂದಿ ಬಿಗ್ ಬಾಸ್ ನೋಡ್ಬೋದು, ಅಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ಅಲ್ಲಿ ಸಲ್ಮಾನ್ ಸರ್ಗೆ ಹೆಂಗೆ ಬೈತಾರೆ ಗೊತ್ತಾ, ಅಷ್ಟು ಕೆಟ್ಟದಾಗಿ ಬೈತಾರೆ. ಇನ್ನು ತೆಲುಗುಲು ಪರವಾಗಿಲ್ಲ, ಅಷ್ಟೊಂದೇನಿಲ್ಲ, ಬಟ್ ಸುದೀಪ್ ಸರ್ಗಿಂತ ಏನಿಲ್ಲ, ಅಲ್ಲೂ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ತಮಿಳಲ್ಲೂ ಅಲ್ಲೂ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ, ಅವರು ಹೆಂಗೆ ಬೇಕಂಗೆ ಹೋಸ್ಟ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಮೊದಲು ಇವ್ರು ಮಾಡ್ತಿದ್ರು ಕಮಲ್ ಹಾಸನ್ ಸರ್, ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು. ಈಗ ಇವರು ವಿಜಯ್ ಸೇತುಪತಿ ಬಂದರೆ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಲಯಾಳಮಲ್ಲಿ ಇವರು ಅವರು ಕನ್ನಡ ಸಿನಿಮಾ ಎಲ್ಲ ಮಾಡಿದ್ದಾರೆ, ಲಾಲ್ ಮೋಹನ್ ಅವ್ರ ಹೆಸರೇನೋ ಇದೆ, ಅವರು ಕೂಡ ಹೋಸ್ಟ್ ಮಾಡಿದ್ರೆ ಅವರು ಅಷ್ಟು ಕಷ್ಟ ಗೈಸ್. ಅವರು ಚೆನ್ನಾಗಿ ಅಂದರೆ ಬೆಸ್ಟ್ TRP ಬರೋದು ಮಲಯಾಳಮಲ್ಲೇ. ಎಲ್ಲರಿಗಿಂತ ಈಗ ಎಷ್ಟು ಬಿಗ್ ಬಾಸ್ ಇದೆಯೋ ಅದರಲ್ಲೆಲ್ಲ ಜಾಸ್ತಿ TRP ಬರೋದೇ ಮಲಯಾಳಂ ಬಿಗ್ ಬಾಸ್ಗೆ. ಬಟ್ ಚೆನ್ನಾಗಿದೆ. ಬಟ್ ಎಲ್ಲರಿಗಿಂತ ಬೆಸ್ಟ್ ಹೋಸ್ಟ್ ಅಂದರೆ 100% ಕಿಚ್ಚ ಸುದೀಪ್ ಸರ್ ಅಂತ ಹೇಳ್ಬಲ್ಲೆ. ಯಾರಿಗೂ ಅಷ್ಟು ಕೆಟ್ಟದಾಗಿ ಅವರ ಇಮೇಜ್ ಹಾಳು ಮಾಡೋ ಥರ ಮಾತಾಡೋದಿಲ್ಲ, ಎಲ್ಲರಿಗೂ ಒಳ್ಳೆ ರೀತಿಯೇ ಹೇಳ್ತಾರೆ. ಅವ್ರಿಗೆ ಒಂದು ಅರ್ಥ ಆಗೋ ರೀತಿ ಹೇಳ್ತಾರೆ, ಒಂದು ಕತೆ ಮೂಲಕನೋ ಅಥವಾ ಒಂದು ಒಳ್ಳೆ ರೀತಿಲಿ ಹೇಳ್ತಾರೆ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರು ಸುದೀಪ್ ಸರ್ಗೆ ಹಂಗೆ ಬೈಯಕ್ಕೆ ಹೋಗಬೇಡಿ. ಹೆಂಗಂದರೆ ಅವ್ರು ಹೋಸ್ಟ್ ಮಾಡ್ತಿರೋದಷ್ಟೇ, ಅವ್ರ ತಪ್ಪನ್ನ ಅವ್ರ ಮುಂದೆ ತರ್ತಿದ್ದಾರೆ. ನೀವು ಏನು ಗೊತ್ತಾ, ಇವ್ರು ಅವ್ರು ತಪ್ಪು ಮಾಡಿದ್ರೆ ನೀನು ಸೂಪರ್ ಅನ್ನೋಕ್ಕಾಗೋದಿಲ್ಲ, ಅದು ಅವ್ರನ್ನ ಎಲ್ಲಿಗೆ ತೊಗೊಂಡು ಹೊಂಟೋಗ್ಬಿಡ್ತಿದ್ದೆ, ಇನ್ನೂ ಜಾಸ್ತಿ ಕೆಟ್ಟದ್ದು ಮಾಡ್ತಾ ಹೊರಟೋಗ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ತಪ್ಪು ಮಾಡ್ತಿದ್ದಾಗೇ ಆ ಥರ ಮಾಡಬೇಡಿ ಅಂತ ತಿದ್ದಬೇಕು, ಆವಾಗಲೇ ನಿಮಗೆ ಅವರು ಒಳ್ಳೆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ. ಒಟ್ಟಿನಲ್ಲಿ ಇಬ್ರಿಗೂ ಇವತ್ತು ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಜಾನ್ವಿಗೂ ಕ್ಲಾಸ್ ತೊಗೊಂಡಿದ್ದಾರೆ, ಇನ್ನು ಅಶ್ವಿನಿ ಅವ್ರಿಗೂ ಸ್ವಲ್ಪ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವೇಂದಕ್ಕೆ ಬಿಟ್ಕೊಟ್ರಿ, ಹೆಂಗೆ ನಿಮ್ಗೆ ಬೇಕು ಅಂತ ನೀವು ಹೇಳಕ್ಕೆ, ಅಂದರೆ ನೀವು ಅಲ್ಲಿ ಆಟ ಆಡಿದ್ದೀರಾ, ನೀವು ಹೆಂಗೆ ನಮಗೂ ಬೇಕು ಅಂತ ನಿಂತ್ಕೊಳ್ಳಿಲ್ಲ ಅಂತ ಆ ಥರ ಕೇಳಿದ್ದಾರೆ ಅಶ್ವಿನಿ ಅವ್ರಿಗೂ ಕೂಡ. ಹಾಗೆ ಇವ್ರಿಗೆ ಇನ್ನು ಯಾರ್ಯಾರು ಕ್ಲಾಸ್ ತೊಗೊಂಡಿದ್ದಾರೆ, ಓಕೆ ಒಂದು ನಿಮಿಷ, ಇನ್ನೊಂದು 2-3 ಜನಕ್ಕೆ ತೊಗೊಂಡಿದ್ದಾರೆ ಅಂತ ಹೇಳಿ ಕಾಕ್ರೋಚ್ ಅವ್ರಿಗೆ ಇನ್ನೊಂದು 2-3 ಜನಕ್ಕೆ ತೊಗೊಂಡಿದ್ದಾರೆ ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆ ಕಿಚನ್ ಚಪ್ಪಳೆ ಸಿಕ್ಕಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಹೇಳ್ತೀರಾ ನಿನ್ನೆ ಗಿಲ್ಲಿ ಮತ್ತು ರಕ್ಷಿತನ ವಿರೋಧ ಮಾತಾಡಿದೆ ಅಂತ, ದಯವಿಟ್ಟು ಹಂಗೆ ಅನ್ಕೋಬೇಡಿ. ನಾನು ಅವ್ರು ಒಳ್ಳೇದು ಮಾಡಿದಾಗ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳಿದ್ದೀನಿ. ನಿಮ್ಮಿಷ್ಟ ಗೈಸ್. ನೀವು ಹಳೆ ವಿಡಿಯೋದಲ್ಲಿ ನೋಡ್ಬೋದು, ನಾನು ತುಂಬ ಚೆನ್ನಾಗಿ ರಕ್ಷಿತನ ಇರ್ಬೋದು, ಗಿಲ್ಲಿನ ಇರ್ಬೋದು ತುಂಬ ಹೊಗಳಿದ್ದೀನಿ. ಅವ್ರು ಕಾಮಿಡಿ ಮಾಡೋದಕ್ಕೆ ಎಲ್ಲ ಓಕೆ, ಬಟ್ ಅವ್ರು ಒಂದು ಟೀಮ್ ಆಗಿದ್ದಾಗ ಅವ್ರಿಗೆ ಎತ್ತಿ ಕೊಡೋದು 100% ತಪ್ಪು. ನೀನು ಈ ಟೀಮಲ್ಲಿದ್ದಾಗ ಬೇರೆಯವರು ಅದೇ ಟೀಮಲ್ಲಿ ಇಲ್ಲಿ ಯಾರು ಒಬ್ಬರಿದ್ದು ಆ ಟೀಮವ್ರು ಬಂದು ಇವ್ರಿಗೆ ಎತ್ತಿ ಕೊಟ್ಟಿದ್ದಾಗ ಗಿಲ್ಲಿ ಹೇಗೆ ರಿಯಾಕ್ಟ್ ಮಾಡಿರೋರು, 100% ಕೆಟ್ಟದಾಗೆ ರಿಯಾಕ್ಟ್ ಮಾಡಿರೋದು ಯಾರಾದರೂ ಅಷ್ಟೇ. ಬಟ್ ಅವ್ರಿಗೂ ಅದೇ, ಈಗ ಕಿಚ್ಚ ಸುದೀಪ್ ಸರ್ ಕೂಡ ಅದೇ ಥರ ಅವ್ರಿಗೆ ಸ್ಟ್ಯಾಂಡ್ ತೊಗೊಂಡಿರೋದು ಅಂತಲೇ ಹೇಳ್ಬೋದು. ಸೊ ನಿಮಗೆ ಅನ್ನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಕಿಚ್ಚ ಸುದೀಪ್ ಸರ್ ಇಬ್ಬರಿಗೂ ಕ್ಲಾಸ್ ತೊಗೊಂಡಿದ್ದು ಸರಿನಾ ತಪ್ಪಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.